ಭಾವೈಕ್ಯತೆಯ ಬೀಡು, ರೊಟ್ಟಿಯ ಜಾತ್ರೆಯ ನಾಡು. ಈ ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತ ಸಮೂಹದ ಹರ್ಷೋಲ್ಲಾಸದಿಂದ ರೊಟ್ಟಿಯನ್ನು ನೆತ್ತಿಯ ಮೇಲೆ ಹೊತ್ತಿಕೊಂಡು ಹಾಗೂ ಬಂಡಿಯಲ್ಲಿ ಕಟ್ಟಿಕೊಂಡು ಈ ಜಾತ್ರೆಗೆ ಸ್ವಾಮೀಜಿಯೊಂದಿಗೆ ಆಗಮಿಸುತ್ತಿದ್ದು, ಆ ಭಕ್ತ ಸಮೂಹ ಭಕ್ತರಿಗಾಗಿ ಜಾತ್ರೆಗೆ ಬಂದಂಥ ಭಕ್ತರಿಗೆ ರೊಟ್ಟಿಯನ್ನು ತಂದು ಸಮರ್ಪಣಾ ಮನೋಭಾವದಿಂದ ಭಾವೈಕ್ಯತೆಯ ನೆಲೆಬೀಡಿಗೆ ತಂದು ಅರ್ಪಿಸುತ್ತಿದ್ದಾರೆ. ಇವತ್ತು ನಾವು ಗದಗ ಜಿಲ್ಲೆಯ ಶಿರೋಳ ಗ್ರಾಮದಲ್ಲಿ ಬಂದಿದ್ದೀವಿ. ಶಿರೋಳ ಗ್ರಾಮದಲ್ಲಿ ಏನಂತ ವಿಶೇಷ ಜಾತ್ರೆ ಅನ್ನೋದು, ಉತ್ತರ ಕರ್ನಾಟಕಕ್ಕೆ ಹೆಸರುವಾಸಿಯಾದಂಥ ರೊಟ್ಟಿ ಜಾತ್ರೆ ಅನ್ನುವ ಹೆಸರು ಇಡೀ ಕರ್ನಾಟಕದ ಮನೆ ಮಾತಾಗಿದೆ. ಆ ರೊಟ್ಟಿ ಜಾತ್ರೆ ವಿಶೇಷತೆಗಳೇನು, ಆ ರೊಟ್ಟಿ ಜಾತ್ರೆಯಲ್ಲಿ ಏನು ಪರಂಪರಾಗತವಾಗಿ ಕೆಲವೊಂದಿಷ್ಟು ತಿಂಡಿ ತಿನಿಸುಗಳನ್ನು ಭಕ್ತರಿಗೆ ಯಾವ ರೀತಿಯನ್ನು ಅದನ್ನು ಹೇಳ್ತಾರೆ, ಅದನ್ನು ಅವರಿಂದ ಯಾವ ರೀತಿ ತಿಂಡಿಗಳನ್ನು ತರಿಸ್ತಾರೆ, ಆ ರೊಟ್ಟಿಗಳನ್ನು ತರಿಸ್ತಾರೆ, ಪ್ರಸಾದ ರೂಪದಲ್ಲಿ ಬಂದಂಥ ಭಕ್ತರಿಗೆ ಎಷ್ಟೊಂದು ರೊಟ್ಟಿಗಳನ್ನು ಯಾವ ರೀತಿ ಪಲ್ಯ ಚಟ್ನಿ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ನಮ್ಮ ರೊಟ್ಟಿ ಜಾತ್ರೆಯ ಜಾತ್ರಾ ಕಮಿಟಿ ಅಧ್ಯಕ್ಷರಾದಂಥ ನಮ್ಮ ಸರ್ ಇದ್ದಾರೆ. ಅವ್ರ ಜೊತೆ ಕೆಲವಷ್ಟು ವಿಷಯಗಳನ್ನು ನಮ್ಮ ವೀಕ್ಷಕರಿಗೋಸ್ಕರ ಕೇಳೋಣ ಬನ್ನಿ. ಶಂಕರ್ ಬಿ ಕುಪ್ಪಸ್ತಂತಂದು ಈ ಮಠದಲ್ಲಿ ನಾನು ಕೈಗಾರಿಕಾ ತರಬೇತಿ ಶ್ರೀ ಮಾದಾರ ಚೆನ್ನಯ್ಯ ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ಸುಮಾರು 35-36 ವರ್ಷಗಳಿಂದ ಇಲ್ಲೇ ಸೇವೆ ಸಲ್ಲಿಸುತ್ತಾ ಬಂದಿರತಕ್ಕಂಥದ್ದು. ಈ ಶಿರೋಳ ತೋಂಟದಾರ್ಯ ಮಠ ಗದಗಿನ ಜಗದ್ಗುರು ತೋಂಟದಾರ್ಯ ಮಠದ ಶಾಖಾ ಮಠ. ಈ ಮಠದ ಒಂದು ಹಿನ್ನೆಲೆಯನ್ನು ನಾವು ಗಣ್ಯಕ್ಕೆ ತೆಗೆದುಕೊಂಡಾಗ ಸುಮಾರು 300 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಮಠ ಬಹಳಷ್ಟು ಶಿಥಿಲಾ ವ್ಯವಸ್ಥೆಯಲ್ಲಿರ್ತಕ್ಕಂಥ ಆ ಸಂದರ್ಭದಲ್ಲಿ ಇವತ್ತು ವಿರಕ್ತ ಮಠಗಳ ಜಾತ್ರೆ ಏನಾಗಿದೆ ಅಂತ ಹೇಳಿದರೆ, ಕೇವಲ ಜಾತ್ರೆಯಾಗಿ ತೇರನ್ನು ಎಳೆದು ಆಮೇಲೆ ಭಕ್ತರು ತಮ್ಮ ಮನೆಗೆ ಹೋಗಿ ತಾವು ಪ್ರಸಾದ ಸ್ವೀಕಾರ ಮಾಡೋದು ಅಥವಾ ಮಠದೊಳಗೆ ಪ್ರಸಾದ ಸ್ವೀಕಾರ ಮಾಡ್ತಕ್ಕಂಥ ಈ ಹಿನ್ನೆಲೆ ಇರ್ತಕ್ಕಂಥ ಮಠಗಳ ಜಾತ್ರೆಯನ್ನು, ಆ ಜಾತ್ರೆಯ ಒಂದು ವಿಶೇಷತೆ ಅಥವಾ ಅದು ಎಲ್ಲ ಸಮುದಾಯದವರು ಎಲ್ಲ ಬಾಂಧವರು ಕೂಡಿ ಒಂದು ವಿನೂತನವಾದಂಥ ಜಾತ್ರೆಯನ್ನು ಮಾಡಿರ್ತಕ್ಕಂಥ ಒಂದು ಶ್ರೇಯಸ್ಸು ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಬರ್ತಾ ಇದೆ. ಕಾರಣ ಏನಂತ ಹೇಳಿದರೆ, 1974ರಲ್ಲಿ ಏನು ಗದಿನ ಪೀಠಾಧಿಪತಿಗಳಾದರೂ ಎಲ್ಲ ಶಾಖಾ ಮಠಗಳಿಗೆ ಮತ್ತು ಗದಗಿನ ಮಠಕ್ಕೆ ಒಂದು ಜಾತ್ರೆಯ ಭಾಷೆಯನ್ನು ಬರೆದವರು ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅದ ನಂತರ ಈ ತೋಂಟದಾರ್ಯ ಶಾಖಾ ಮಠ ಇದು ಶಿರೋಳ ಇರುವುದರಿಂದ ಇಲ್ಲೂ ಕೂಡ ಪರಮ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು ಈ ಮಠಕ್ಕೆ ಪೀಠಾಧಿಪತಿಗಳಾಗಿಂದ ಜಾತ್ರೆಯನ್ನು ಭಾಳ ವಿನೂತನವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಪಡ್ಕೊಂಡು, ಹಾಗಾದರೆ ಜಾತ್ರೆ ಯಾವ ರೀತಿ ಆಗಬೇಕು, ಇವತ್ತು ನಾವು ಹಿನ್ನೆಲೆಯನ್ನು ನಾವು ಅವಲೋಕಿಸಿದಾಗ ಕೇವಲ ಮಠಕ್ಕೆ ಕೆಲವು ಭಕ್ತರು ಬಂದು ಶ್ರೀಮಠದಲ್ಲಿ ಜಾತ್ರಾ ಮಹೋತ್ಸವವನ್ನು ಭಾಗವಹಿಸಿ ತಮ್ಮ ಮನೆಗೆ ತೆರಳ್ತಿದ್ರು. ಆದರೆ ಸಂಬಂಧ ಅಂತಕ್ಕಂಥದ್ದು ಅದು ಬೆಳೀತಿದ್ದಿಲ್ಲ. ಜಗದ್ಗುರು ಹೇಳ್ತಿದ್ರು, ಜಾತ್ರೆ ನೆಪ ಮಾತ್ರ, ನೆಂಟರು ಬರುವುದೇ ಮುಖ್ಯ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅಜ್ಜವ್ರು ಏನು ಮಾಡಿದ್ರು ಅಂತ ಹೇಳಿದರೆ, ಹಾಗಾಗಿ ಎಲ್ಲ ಸಂಬಂಧಗಳು ಗಟ್ಟಿಗೊಳಿಸುವಂಥ ಜಾತ್ರೆ ಆಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇಲ್ಲಿ ಜಾತ್ರೆಯ ಒಂದು ವಿಶೇಷತೆಯನ್ನು ಪ್ರಾರಂಭ ಮಾಡಿದರು. ಅದನ್ನು ಮೂಲತಃವಾಗಿ ಡಂಬಳದಲ್ಲಿ ಪರಮಪೂಜ್ಯ ಜಗದ್ಗುರು ಪ್ರಾರಂಭ ಮಾಡಿದರು. ಅದನ್ನು ಒಂದು ನಾವು ಇಲ್ಲೂ ಕೂಡ ಶಿರೋಳ ತೋಂಟದಾರ್ಯ ಮಠದಲ್ಲಿ ನಾವು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಮಾಡಿದಾಗ 1990ರಲ್ಲಿ ಇದು ಒಂದು ರೊಟ್ಟಿ ಜಾತ್ರೆ ಅಂತಕ್ಕಂಥದ್ದು 99ನೇ ಇಸ್ವಿಯೊಳಗೆ ರೊಟ್ಟಿ ಜಾತ್ರೆ ಪ್ರಾರಂಭ ಆಯಿತು. ಮೊದಲಿಗೆ 1 ಚೀಲ ಜೋಳದ ರೊಟ್ಟಿಯನ್ನು ನಾವು ಪ್ರಾರಂಭದ ಹಂತದಲ್ಲಿ ಮಾಡಿದ್ದೀವಿ. ಒಂದೇ 1 ಚೀಲ ಜೋಳದ ರೊಟ್ಟಿ ಮಾಡಿದ್ದೀವಿ. ಅದರ ಒಂದು ಯಶಸ್ಸು ಭಾಳಷ್ಟು ಖುಷಿ ಅನ್ನಿಸ್ತಿ. ಭಕ್ತರ ಒಂದು ಬರ್ತಕ್ಕಂಥದ್ದು ಭಾಳ ಒಂದು ಮೆಚ್ಚುಗೆಯನ್ನು ಪಡೆಯತಕ್ಕಂಥದ್ದು ನಾವು ನೋಡಲಾಗಿ ಪರಮ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರು ಇದನ್ನು ಹಂತ ಹಂತವಾಗಿ ಈ ಜಾತ್ರೆಗೆ ಒಂದು ರೂಪವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಈ ಜಾತ್ರೆ ಸುಮಾರು 20 ಕ್ವಿಂಟಲ್ ಜೋಳದ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಒಂದು ಜಾತ್ರೆಯ ಲೆವೆಲಿಗೆ ಬಂದಿದೆ ಅಂತ ಹೇಳಿದರೆ ಪ್ರಾಯಶಃ ತಪ್ಪಾಗಲಿಕ್ಕಿಲ್ಲ. ಕೇವಲ ಶಿರೋಳ ಅಷ್ಟೇ ಅಲ್ಲ, ಸುತ್ತಮುತ್ತಲು ಹಳ್ಳಿಯ
ಅದು ಗುಳಗಂದಿ ಇರ್ಬೋದು, ಕಪ್ಲಿ ಇರ್ಬೋದು, ಕಲ್ಲಾಪುರ ಇರ್ಬೋದು, ಕಿತ್ಲಿ ಇರ್ಬೋದು, ಬೋಪಾಕ್ ಇರ್ಬೋದು, ಕರ್ಕೆಕಟ್ಟಿ ಇರ್ಬೋದು, ಈ ಎಲ್ಲ ಸುತ್ತಮುತ್ತಲು ಹಳ್ಳಿಯ ಜನ ರೊಟ್ಟಿಯನ್ನು ಮಾಡ್ಕೊಂಡ್ಬಂದು ಇಲ್ಲೇ ರೊಟ್ಟಿಯನ್ನು ಕಲೆ ಹಾಕಿ ಆ ರೊಟ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ದೇಶೀಯ ಆಹಾರ ಅಂತ ಹೇಳ್ತೀವಿ, ಉತ್ತರ ಕರ್ನಾಟಕದ ಆಹಾರ ಅಂತ ಹೇಳ್ತೀವಿ. ರೊಟ್ಟಿ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತೆ ಅನ್ನೋ ಒಂದು ಸದುದ್ದೇಶದಿಂದ ಎಲ್ಲ ಕಾಳುಗಳನ್ನು ಇವತ್ತು ಹುಳ್ಳಿಕಾಳು, ಕಡ್ಲಿ, ಹೆಸರು, ಮಡಿಕೆ, ಅಲಸಂದಿ, ಅವರಿಕಾಳು ಸುಮಾರು 7 ಥರದ ಕಾಳುಗಳನ್ನು ಕೂಡಿಸಿ 1000 ಮೆಂತ್ಯ ಪಲ್ಯ ಸೂಡು, 200 ಪುಂಡಿ ಪಲ್ಯ, 200 ಕಿರಿಕ್ಸಾಲಿ, 200 ಹರಿಪಲ್ಯ, ಸೊ ಅನೇಕ ತಪ್ಪಲು ಪಲ್ಯಗಳನ್ನು, 1 ಚೀಲ ಕ್ಯಾಬೇಜನ್ನು ಮತ್ತು ಜೊತೆಗೆ 1 ಕ್ವಿಂಟಲ್ ರವಾನ್ನ ಜೋಳದ ನುಚ್ಚನ್ನು, ಆಮೇಲೆ ಅವನ್ನೆಲ್ಲ ಸಂಗ್ರಹಿಸಿ ಆ ಒಂದು ಸುಮಾರು 15-20 ಕ್ವಿಂಟಲದ ನಾವು ಭಾಜಿಯನ್ನು ತಯಾರು ಮಾಡ್ತೀವಿ, ಪಲ್ಯವನ್ನು ತಯಾರು ಮಾಡ್ತೀವಿ. ಅದು ದೇಶೀಯ ಪಲ್ಯ, ಒಳ್ಳೆ ರಟ್ಟಿಗೆ ಗಟ್ಟಿ ಕೊಡ್ತಕ್ಕಂಥದ್ದು, ಸಂಬಂಧವನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು. ಜೊತೆಗೇ ಅದ್ರ ಜೊತೆಗೆ ಒಂದು ವಿಶೇಷ ಏನಂತ ಹೇಳಿದರೆ ಬಾಣ ಅಂತಕ್ಕಂಥದ್ದು, ಅಕ್ಕಿಯಿಂದ ಮಾಡಿರ್ತಕ್ಕಂಥ ಬಾಣ. ಸುಮಾರು 4-5 ಕ್ವಿಂಟಲ್ ಅಕ್ಕಿಯ ಬಾಣವನ್ನು ಮಾಡಿ ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ, ಮೊಸರ, ಮಜ್ಜಿಗೆ ಎಲ್ಲವನ್ನು ಹಾಕಿ ಅದಕ್ಕೆ ಅಗಸಿ ಚಟ್ನಿಯನ್ನು ನಾವು ಸೇರಿಸಿ ಅದನ್ನು ತಯಾರು ಮಾಡಿರ್ತಕ್ಕಂಥದ್ದು. ಜೊತೆಗೆ ಕರಿಂಡಿ ಅಂತಕ್ಕಂಥದ್ದು ಈ ಜಾತ್ರೆಯ ವಿಶೇಷ ಏನಂತ ಹೇಳಿದರೆ ಕರಂಡಿ, ಬಾಜಿ ಮತ್ತು ಬಾಣ ಇವು ಭಾಳ 3 ವಿಶೇಷ ಆಗಿರ್ತಕ್ಕಂಥದ್ದು. ಆ ಕರಿಂಡಿ ಸುಮಾರು 25 ಕ್ವಿಂಟಲ್ ಕರಿಂಡಿಯನ್ನು ಇವತ್ತು ನಾವು ಪ್ರಾರಂಭದಲ್ಲಿ ಕೇವಲ 50 kg ಮಾಡ್ತಕ್ಕಂಥ ಕರಿಂಡಿ ಇವತ್ತು 25 ಕ್ವಿಂಟಲ್ ಕರಿಂಡಿಗೆ ಬಂದಿದೆ ಅಂತ ಹೇಳಿದರೆ ಪ್ರಾಯಶಃ ಜಾತ್ರೆ ಬೆಳೆದ ರೀತಿ ತಮಗೆಲ್ಲ ಗೊತ್ತಾಗ್ತಿರ್ಬೋದು ಅಂತಕ್ಕಂಥದ್ದು. ಅದೇ ಪರಂಪರೆಯನ್ನು ಅಂದರೆ ಆ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥ ಪರಮ ಪೂಜ್ಯ ಗುರುಬಸಗಳನ್ನು ಎಲ್ಲ ಸುತ್ತಮುತ್ತಲು ಜನ ಬಹಳಷ್ಟು ಅಭಿನಂದನೆ ಅಥವಾ ಅವರಿಗೆ ಬಹಳ ಕೃತಜ್ಞಪೂರ್ವಕವಾಗಿ ಈ ಮಠ ಕೇವಲ ಸಂಬಂಧ ಅಲ್ಲದೆ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಈ ಭಾಗ ಬೆಳೆದಿದೆ ಅಂತ ಹೇಳಿದರೆ ಪ್ರಾಯಶಃ ತಪ್ಪಾಗಲಿಕ್ಕಿಲ್ಲ. ಅದನ್ನೇ ಪರಮ ಪೂಜ್ಯ ಶಾಂತಲಿಂಗ ಮಹಾಸ್ವಾಮಿಗಳು ಈ ನಮ್ಮ ಬೈರನಟ್ಟಿ ಹಾಗೂ ಶಿರೋಳ್ ಈ ಮಠಕ್ಕೆ ನಿಜಕ್ಕೂ ಕೂಡ ಇವರು ಈ ಶಿರೋಳದ ಎಲ್ಲ ಒಬ್ಬರಕ್ಕೆ ಕಳಸಪ್ರಾಯವಾಗಿ ಇವತ್ತು ಪೂಜ್ಯರು ಆ ಜಾತ್ರೆಯನ್ನು ಹಿಂದಿನ ಗುರುಗಳು ಏನು ಹಾಕಿಕೊಟ್ಟಿದ್ದಾರಲ್ಲ ಆ ಮಾರ್ಗದಲ್ಲೇ ಇವತ್ತು ಆ ಜಾತ್ರೆ ನಡೀತಾ ಇರ್ತಕ್ಕಂಥದ್ದು. ಭಾಳ ವಿಶೇಷ ಅಂತ ಹೇಳಿದರೆ ನಾವು ಯಾರಿಗೂ ಸುಮಾರು 2ನೇ ದಿವಸ ನಮ್ಮ ಜಾತ್ರೆ 3 ದಿನದ ಜಾತ್ರೆ, ಮೊದಲನೇ ದಿನ ಮಹಾರಥೋತ್ಸವ, 2ನೇ ದಿನನೇ ರೊಟ್ಟಿ ಜಾತ್ರೆ. ಭಾಳ ಆ 2-3 ರೊಟ್ಟಿ ಒಳಗಡೆ ನಾವು ಅದರಲ್ಲಿ ಬಾಣ, ಪಲ್ಯ ಮತ್ತು ಕರಿಂಡಿಯನ್ನು ಹಚ್ಚಿಕೊಡ್ತೇವೆ. ಬಹುಶಃ ಅದು ಎಷ್ಟು ರುಚಿ ಆಗುತ್ತೆ ಅಂತ ಹೇಳಿದರೆ ಒಬ್ಬೊಬ್ಬರು 8-10 ರೊಟ್ಟಿಯನ್ನು ತಿಂದು ಸಂತೃಪ್ತದಿಂದ ಹೋಗ್ತಾರೆ ಅಂತ ಹೇಳಿದರೆ ನಿಜಕ್ಕೂ ಕೂಡ ಇದೊಂದು ವಿಶೇಷತೆ ಜಾತ್ರೆ ಅಂತಲೇ ಹೇಳ್ಬೋದು. ಆ ಜಾತ್ರೆ ಇವತ್ತು ಪರಮ ಪೂಜ್ಯ 25ರ ತೋಂಟದಾರ್ಯ ಮಠದ ರೊಟ್ಟಿ ಜಾತ್ರೆಯಲ್ಲಿ ಭಾಳ ಉತ್ಸಾಹದಿಂದ ಮಹಿಳೆಯರು ಸಾಕಷ್ಟು ಎಲ್ಲ ರೀತಿಯಿಂದ ಕರಿಂಡಿ ಮಾಡೋದು ಹಿಡ್ಕೊಂಡು, ರೊಟ್ಟಿಯನ್ನು ಮಾಡೋದು ಹಿಡ್ಕೊಂಡು, ಸೇವೆಯನ್ನು ಮಾಡೋದು ಎಲ್ಲವನ್ನು ಸವಿಸ್ತಾರವಾಗಿ ಹೇಳ್ಯಾರ. ಈ ಮಠದ ನಮ್ಮ ಪರಂಪರೆ ಏನಪ್ಪ ಅಂತಂದ್ರೆ ಹಿಂದಿನ ಲಿಂಗೈಕ್ಯ ಜಗದ್ಗುರುಗಳವರ ಆಸೆಯಂತೆ ಡಂಬಳದೊಳಗೆ ರೊಟ್ಟಿ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಮಾಡಿದ ನಂತರ ನಮ್ಮ ಊರಿಗೆ ರೊಟ್ಟಿ ಜಾತ್ರೆಯನ್ನು ಪ್ರಾರಂಭ ಮಾಡಿ ಡಂಬಳದಕ್ಕಿಂತ ನಮ್ಮ ಇಷ್ಟು ಯಶಸ್ವಿ ಆಗಲಿಲ್ಲ. ನಮ್ಮೂರೊಳಗೆ ಭಾಳ ಈ ರೊಟ್ಟಿ ಜಾತ್ರೆ ಯಶಸ್ವಿಯಾಗಿ ಜನರ ಮನಸ್ಸನ್ನಾಗಿದೆ. ಯಾಕಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಪಲ್ಯ, ತಿಂಡಿ, ಬಾಣ ಇವೆಲ್ಲವುಗಳನ್ನು ಮಾಡಿ ಭಕ್ತರಿಗೆ ಮುಡಿಸಿರ್ತಕ್ಕಂಥ ಶಕ್ತಿ ಈ ತೋಂಟದಾರ್ಯ ಮಠದೊಳಗೆ ಐತಿ. ಹಾಗಾಗಿ ಇವತ್ತಿನ ದಿವಸ ನಮ್ಮ ತೋಂಟದಾರ್ಯ ಮಠದ ಜಾತ್ರೆ ಆಗೋದು ಉಳಿದಿನ ಎಲ್ಲರಿಗೂ ಹಸಿವನ್ನ ಪುರಾಣ, ಯತ್ರಿ ಶಿವಗಳ ಪುರಾಣವನ್ನು ಹೇಳುವುದರ ಮೂಲಕ, ಜ್ಞಾನವನ್ನು ನೀಡುವುದರ ಮೂಲಕ 3 ದಿನದ ಜಾತ್ರೆಯಲ್ಲಿ ಜಾನುವಾರುಗಳ ಪ್ರದರ್ಶನ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಕಣ್ಣು ತಪಾಸಣೆ ಇರ್ಬೋದು, ಹಾಗೂ ಇನ್ನು ಕುಸ್ತಿ ಸಂಘಾನಿಕಲ್ನ ಓದಿರ್ಬೋದು, ಯೋಗಾಸನ ಇರ್ಬೋದು, ಸಾಕಷ್ಟು ಕ್ರೀಡೆಗಳನ್ನು, ಆಟಗಳನ್ನು ಹಾಗೂ ವಚನ ಸ್ಪರ್ಧೆ ಇರ್ಬೋದು, ಹಲವಾರು ಜಾತ್ರೆಯಿಂದ ಯುವಕರ ಹಾಗೂ ಯುವತಿಯರ ಮನಸ್ಸನ್ನು ಸ್ವಚ್ಛಗೊಳಿಸಿ ಅವರ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ನಮ್ಮ ತೋಂಟದಾರ್ಯ ಮಠದಲ್ಲಿರ್ತಕ್ಕಂಥ ಲಿಂಗೈಕ್ಯ ಗುರುಬಸವ ಮಹಾಸ್ವಾಮಿಗಳವರು ಸಾಕಷ್ಟು ಅದಕ್ಕೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸತತವಾಗಿ ಪ್ರಯತ್ನವನ್ನು ಮಾಡತಕ್ಕಂಥವ್ರು.
ಅದೇ ರೀತಿಯಾಗಿ ಈ ಸಲ ನಮ್ಮ ತೋಟದಾರ್ಯ ಮಠದ ಪೀಠಾಧಿಪತಿಗಳಾಗಿ ನೂತನವಾಗಿ ಪಟ್ಟಾಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಶಾಂತಲಿಂಗ ಮಹಾಸ್ವಾಮಿಗಳವರು ಭಾಳ ಕ್ರಿಯಾಶೀಲ ಸ್ವಾಮಿಗಳವರು ಸಾಕಷ್ಟು ತಮ್ಮದೇ ಆದಂಥ ಚಾಪಣ್ಣ ಮೂಡಿಸಿ ಜಾತ್ರೆಯಲ್ಲಿ ಅತಿ ಯಶಸ್ವಿ ಆಗಲಿಕ್ಕೆ ಯುವತಿಯರ ಒಂದು ಮನಸ್ಸಿಗೆ ಪೂರ್ವಕವಾಗುವಂಥ ಜಾತ್ರೆಯನ್ನು ಅವರ ಮಾರ್ಗದರ್ಶನದಲ್ಲಿ ಈ ನಮ್ಮ ತೋಟದಾರ್ಯ ಮಠದ ಜಾತ್ರೆ 2025 ಸಾಲಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಡೆದೈತಿ. ನರಗುಂದ ತಾಲೂಕು ಶಿರೋಳ ಗ್ರಾಮ ಅಂತ ರೊಟ್ಟಿ ಜಾತ್ರೆಗಂತ ಒಂದು 20 ವರ್ಷದಿಂದ ಪ್ರಸಿದ್ಧಿಯನ್ನು ಪಡೆದುಕೊಂಡಂಥ ನಮ್ಮ ಶಿರೋಳ ಗ್ರಾಮ. ಮೊದಲು ಕಮಿಟಿ ಕರೀತಾರೆ, ನಮ್ಮ ಅಜ್ಜವರೆಲ್ಲರೂ ಕಮಿಟಿ ಕರೆದ ನಂತರ ಆಮೇಲೆ 15 ಚೀಲ ಜೋಳ, 2 ಚೀಲ ಅಕ್ಕಿ, 15 ಚೀಲ ಜೋಳ ನಮ್ಮ ಎಲ್ಲ ಊರಿನ ಮಹಿಳೆಯರು ಸೇರಿಕೊಂಡು 2 ದಿನದಾಗ ಜೋಳ ಹಸು ಮಾಡಿದ್ದ. ಆಮೇಲೆ ಆ ಜೋಳ ಗಿರಣಿಗೆ ಹಾಕಿಸಿ ಪ್ರತಿಯೊಬ್ಬರ ಮಣಿಗೂ ಹಿಟ್ಟು ಹಾಕ್ತಾರೆ. ಹಿಟ್ಟು ಹಾಕಿಂದ ಎಲ್ಲರೂ ರೊಟ್ಟಿ ತಂದು ಕೊಡ್ತಾರೆ. ಒಂದು ವಾರದಲ್ಲೇ ಎಲ್ಲರೂ ರೊಟ್ಟಿ ಬರ್ತಾವೆ. ರೊಟ್ಟಿ 1 ಲಕ್ಷದವರೆಗೂ ನಮ್ಗೆ ರೊಟ್ಟಿ ಪ್ರತಿಯೊಬ್ಬರು ಮಹಿಳೆಯರು ಕಪ್ಲಿ, ಕಲ್ಲಾಪುರ, ಶಿರೋಳ ಎಲ್ಲ ಗ್ರಾಮದಿಂದನೂ ಟ್ಯಾಕ್ಟರ್ ತೊಗೊಂಡು ಚಕ್ಕಡಿ ತೊಗೊಂಡು ಹೇರ್ಕೊಂಡು ಬಂದು ಪೂಜೆ ಮಾಡಿ ನಮಗೆಲ್ಲರೂ ರೊಟ್ಟಿ ಕೊಟ್ಟು ಹೋಗ್ತಾರೆ. ಎಲ್ಲ ಮಹಿಳೆಯರ ಸಾಧನೆ ದೊಡ್ಡದು. ಆಮೇಲೆ 15 ಕ್ವಿಂಟಲ್ ಸೌತೆಕಾಯಿ, 2 ಕ್ವಿಂಟಲ್ ಗಜ್ಜರಿ ಅವನ್ನ ಎಲ್ಲ ಮಹಿಳೆಯರು ಎಲ್ಲ ಗ್ರಾಮದಿಂದ ಬಂದು 11 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ನಾವು ಹೆಚ್ಚಿ ನಡಿಗೆ ಊಟಕ್ಕೆ ಬಂದು ಬಿಡ್ತಾರೆ. ಆಮೇಲೆ ನಂತರ ಎಲ್ಲರೂ ಹೆಚ್ಚಿ ಅದನ್ನು ರಾತ್ರಿ 6 ಗಂಟೆಯಿಂದ ಅದಕ್ಕೆ ಸಾಕಷ್ಟು ದಿನಸುಗಳನ್ನ ಹಾಕ್ತಾರೆ. 7 ಥರದ 10 ಥರದ ದಿನಸ, ಜೀರಿಗೆ ಪುಡಿ, ಬೆಲ್ಲ, ಅರಿಶಿನ ಪುಡಿ, ಆಮೇಲೆ ಸಾಸಿವೆ, ಮೆಣಸು, ಅಲ್ಲ, ಆಮೇಲೆ 10 kg ಒಳ್ಳೆ ಎಣ್ಣೆದು ಒಗ್ಗರಣೆ ಇವನ್ನೆಲ್ಲ ಹಾಕಿ ಅದನ್ನು ಕರೆಂಟ್ ಹರಿವಿಗೆ ತುಂಬಿ ಉಳಿದದ್ದನ್ನು ಬ್ಯಾರಲಿಗೆ ಹಾಕ್ತೀವಿ. ಬ್ಯಾರಲ್ಗೆ ಹಾಕಿಂದ ಆಮೇಲೆ ಅವನ್ನೆಲ್ಲ ಪೂಜೆ ಮಾಡಿ 3 ದಿನಕ್ಕೆ ಅದನ್ನು ತೆಗೆದು ರೊಟ್ಟಿ ಜಾತ್ರೆ ದಿವಸ ಅದನ್ನು ತೆಗಿತೇವೆ. ನಂತರ ಬಾಣದ ಉಂಡಿ ತೇರಿನ ದಿವಸದ ಬಾಣದ ಉಂಡಿ. ಆಮೇಲೆ ಒಂದು 100 ಸಿವುಡು ಪುಂಡಿ ಪಲ್ಯ, 600 ಸಿವುಡು ಮೆಂತ್ಯ ಪಲ್ಯ, ಆಮೇಲೆ ಪಾಲಕ್ ಪಲ್ಯ, ಇವನು 600 ಎಲ್ಲವನ್ನು ಮಹಿಳೆಯರು ಹೆಚ್ಚಿ ಸ್ವಚ್ಛ ಮಾಡಿ ಕೊಟ್ಟಿಂದ ಅದನ್ನು 7 ಥರದ ಕಾಳು, ಒಂದು 2 ಕ್ವಿಂಟಲ್ ಕಾಳು ಹಾಕವು. 7 ಥರದ ಕಾಳು ಕುದಿಸಿ ಅದರಲ್ಲಿ ಇವೆಲ್ಲ ಸೊಪ್ಪು ಹಾಕಿ ಇದನ್ನು ಪಲ್ಯ ಬರ್ತಾ ಅಂತ ಅಂತಾರೆ, ಬಜ್ಜಿ ಅಂತಾರೆ. ಅದು ಎಲ್ಲ ಇಡೀ ಕರ್ನಾಟಕ ತುಂಬ ಪ್ರಸಿದ್ಧಿ ಪಡೆದಂಥ ಅದೊಂದು ಬಜ್ಜಿ ಸ್ಪೆಷಲ್. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್. ಅಷ್ಟು ರುಚಿಕಟ್ಟಾಗಿರ್ತೈತಿ, ಅಷ್ಟು ಟೇಸ್ಟೂ ಇರ್ತೈತಿ. ಪ್ರತಿಯೊಬ್ಬರು ಒಂದು ಬೆಂಗಳೂರಿಂದ, ಬಾಂಬೆಯಿಂದ ಎಲ್ಲ ಜನ ಬಂದಾರೋ ಅದನ್ನು ಅಷ್ಟು ಹೊಗಳಿ ಹೋಗ್ಯಾರ. ಆಮೇಲೆ ಬಾಣದ ಉಂಡಿ ಕಟ್ಟೋದು 1,000 ಅಥವಾ 1,00,000 ಅಷ್ಟು ಬೆಳಗ್ಗೆ ತಯಾರಿಸಿ ಅದನ್ನು ಬಾಣದ ಉಂಡಿ ರೆಡಿ ಮಾಡ್ತೀವಿ. 1 ಕ್ವಿಂಟಲ್ ಜೋಳದ್ದು, 1 ಕ್ವಿಂಟಲ್ ಜೋಳದ್ದು ಮಜ್ಜಿಗೆ ಅದನ್ನೆಲ್ಲ ಬೆಳ್ಳುಳ್ಳಿ ಎಲ್ಲ ಅದಕ್ಕೂ ಒಗ್ಗರಣೆ ಕಲಿಸಿ ಅದು ಬಾಣದ ಉಂಡ ಮಾಡಿ ಒಂದೊಂದು ರೊಟ್ಟಿಗೆ ಅಕ್ಷಿ ಚಟ್ನಿ, ಆಮೇಲೆ ಬಜ್ಜಿ, ಬಾಣದ ಉಂಡಿ, ಆಮೇಲೆ ಕರಿಂಡಿ ಇದನ್ನು ಪ್ರತಿಯೊಬ್ಬರಿಗೂ 2 ರೊಟ್ಟಿ 4 ಸಾಕಷ್ಟು ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ಕೊಟ್ಟು ಲೈನ್ ಹಿಡಿದಲ್ಲಿ ಕೌಂಟರ್ ಕಟ್ಟಿರ್ತಾರೆ. ಆ ಕೌಂಟರ್ಲೇ ಇಂದನೇ ಎಲ್ಲ ರೊಟ್ಟಿ ತೊಗೊಂಡು ಮಠದಲ್ಲಿ ಬೇಕಾದಲ್ಲಿ ಕುಂತ್ಕೊಂಡು ತಿನ್ಬೋದು. ಆಮೇಲೆ ಮಣಿಗೂ ಹೋಗ್ತಾರೆ. ಇದು ವರ್ಷದ ನಮ್ಮದು ಪದ್ಧತಿ. ಪ್ರತಿ ವರ್ಷದ ಶ್ರೀ ಗುರು ಬಸವಲಿಂಗಾಯಮ್ಮ ನಮ್ಮದು ಶಿರೋಳದಲ್ಲಿ 21 ಮಂದಿ ನಮ್ಮದು ಮಾತೃ ಮಹಿಳಾ ಮಂಡಳ ಅಂತ ಫಸ್ಟ್ ಪೂರ್ವಿಕದಲ್ಲಿ ನಮ್ಮದು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಅಜ್ಜವರು ಬಂದು ನಮಗೆ ಆಶೀರ್ವಾದ ಮಾಡಿದರು. ನಾವು ಕೆಲಸಗಳನ್ನು 3 ತಿಂಗಳ ಫ್ರೀ ರಾಜ್ಯ ತರಬೇತಿಯನ್ನು ಪಡಿಸಿದ್ವಿ. ನಾವು ಎಲ್ಲರಿಗೂ ಫ್ರೀ ಹೊಲಿಗೆ ತರಬೇತಿ ಪಡಿಸಿದ್ದಕ್ಕೆ ನಮ್ಮ ಸಿ ಪಾಟೀಲ್ ಸರ್ ನಮ್ಗೆ ಒಂದು ಬಿಲ್ಡಿಂಗ್ ಮಾಡಿಕೊಟ್ರು. 10 ಲಕ್ಷ ರೂಪಾಯಿ ಬಿಲ್ಡಿಂಗ್. ನಾವು ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಿದ್ವಿ 20 ತಿಂಗಳ. ನಾವು ಒಂದು 2.5 ಲಕ್ಷ, ದಂಡಿನ ಚಂದ್ರವ್ರು 2.5 ಲಕ್ಷ, ಸಾಹೇಬ್ರು ಹಾಗೆ ನಮ್ಗೊಂದು ದೊಡ್ಡ ಬಿಲ್ಡಿಂಗ್ ಮಾಡಿಕೊಟ್ರು. ಅಲ್ಲಿ ನಾವು ನಾನಾ ಥರದ ತರಬೇತಿಗಳನ್ನು ಪ್ರತಿ ವರ್ಷ ನಡೆಸ್ತೀವಿ. ಆಮೇಲೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಎಲ್ಲ ಸಾಧಕರನ್ನು, ರೈತರನ್ನು, ಆಮೇಲೆ ಮಿಲಿಟ್ರಿ ರಿಟೈರ್ ಯೋಧರನ್ನು ಸನ್ಮಾನವನ್ನು ಮಾಡ್ತೀವಿ. ನಾವು ಎಲ್ಲ ಶಾಲೆಗಳಿಂದಂಥ ಬಂದಂಥ ಪ್ರಶಸ್ತಿ ವಿಜೇತರನ್ನು ನಾವು ಸನ್ಮಾನಿಸ್ತೀವಿ. ಇದು ಪ್ರತಿ ವರ್ಷ ನಮ್ಮ ಮಹಿಳಾ ಮಂಡಳ. ಆ ಮಹಿಳಾ ಮಂಡಳ ಒಳಗನೆ ಮತ್ತು ನಮ್ಮ ಶಿರೋಳದಲ್ಲಿ 4 ಭಜನಾ ಮಂಡಳಗಳನ್ನು ನಾವು ರೆಡಿ ಮಾಡಿದ್ವಿ. ಉಡುಪಿ, ಧರ್ಮಸ್ಥಳ, ಆಮೇಲೆ ತಿರುಪತಿಗೆ 5 ಸರ ಫ್ರೀ. ಉಡುಪಿಯೊಳಗೆ ರೀ 10 ತಾಸು ನಿರಂತರ ಭಜನೆದೊಳಗೆ ನಾವು ಭಾಗವಹಿಸೀವಿ. ಧರ್ಮಸ್ಥಳದೊಳಗೆ 8 ದಿವಸ ನಮಗೆ ಮಂತ್ರಾಲಯ. ಪ್ರತಿ ವರ್ಷ ನಾವು ಇದಕ್ಕೆ ತಿರುಪತಿಗೆ ಹೋಗ್ತೀವಿ.
ಹಿಂಗೆ ಇದು ನಮ್ದು. ಆಮೇಲೆ ಇಲ್ಲೇ ಎಲ್ಲಾರ ಜಾತ್ರೆ ಇದ್ರೆ ರಡ್ಡೇರ್ನಾಗನವ್ರಾಗ, ಆಮೇಲೆ ಬೈರ್ನಟ್ಟಿ ಒಳಗೆ ಎಲ್ಲಿದ್ರು ಕರೆದು ನಾವು ಮಹಿಳೆಯರು ಹೋಗ್ತೀವಿ 21 ಮಂದಿ. ಆಮೇಲೆ ಶಿರೋಳ ಜಾತ್ರೆ ಒಳಗೂ ಪ್ರತಿ ವರ್ಷ ನಮ್ಗೆ ಕಾರ್ಯಕ್ರಮ ಮಾಡೋಕೆ ಕೊಟ್ಟಿರ್ತಾರೆ. ಕೋಲಾಟ ಎಲ್ಲ ಥರದ, ಆಮೇಲೆ ರಾಜ್ಯ ಪ್ರಶಸ್ತಿನೂ ನಾವು ಇದು ತೊಗೊಂಡೇವೆ. ನಾವು ಒಂದ್ಸರಿ ಶಂಕರ್ ಚಾನಲ್ಲಿಗೂ ಆಯ್ಕೆ ಆಗಿದ್ದೀವಿ. ಇದು ನಾವು ಮಹಿಳೆಯರು ಮಾಡಿದಂಥ ಸಾಧನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಗುರುವಿನ ಮಂತ್ರನ ಹ್ಯಾಕೆ ಹೇಳಿದೆ ಅಂದ್ರೆ, ಈ ಗ್ರಾಮದ ಶಿರೋಳ ಗ್ರಾಮದ ಸುತ್ತಮುತ್ತಲಿನ 10 ಹಳ್ಳಿಯ ಗ್ರಾಮಸ್ಥರು ಆಗುತ್ತಿದ್ದೆ ರೊಟ್ಟಿ ಜಾತ್ರೆಯನ್ನು. ಅವಾಗ ನಾವು ಎಲ್ಲರೂ ಚಿಕ್ಕವರಿದ್ದಾಗ ಅಜ್ಜವರು ಇಲ್ಲೇ ಕುಂತ್ಕೊಂಡು ಎಲ್ಲರೂ ಪ್ರಸಾದ ಸೇವನೆಯನ್ನು ಮಾಡ್ತಿದ್ವಿ. ಮೊದಲ ಸಣ್ಣ ಪ್ರಮಾಣದೊಳಗಿತ್ತು, ಈಗ 35 ವರ್ಷಗಳಿಂದ ದೊಡ್ಡ ಪ್ರಮಾಣದೊಳಗೆ. ಈ ವರ್ಷ ಅಂದ್ರೆ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದೊಳಗೆ ಆಗತೈತಿ. ಪ್ರತಿಯೊಬ್ಬ ಮಹಿಳೆಯರು ಸ್ವಾಮಿಯ ಸೇವೆಯನ್ನು ಮಾಡ್ಬೇಕಂತ ಹೇಳಿ ಅತಿ ಆಸಕ್ತಿಯಿಂದ ಮತ್ತು ಭಕ್ತಿಯಿಂದ ಮಾಡ್ತೀವಿ. ಇಲ್ಲಿತ್ತಂದ್ರೆ ಬಂದು ನಮ್ಮ ಸೇವೆಯನ್ನು ಸಲ್ಲಿಸಿ ಮತ್ತು ಪ್ರತಿಯೊಬ್ಬರು ಮನೆ ಒಳಗೆ ಹೋಗಿ ಹಿಟ್ಟನ್ನು ಹಾಕಿ ಮತ್ತು ಆ ಮಹಿಳೆಯರಿಗೆ ಮತ್ತು ನೀವು ಕಾರ್ಯಕ್ರಮ ಐತಿ, ಪ್ರವಚನ ಇರ್ತೈತೆ, ಪ್ರತಿದಿನ ಪ್ರವಚನಕ್ಕೆ ಬರ್ರಿ ಮತ್ತು ಸ್ವಾಮಿಯ ದಯನ ಪಡೀರಿ, ಕೃಪೆಯನ್ನು ಪಡೀರಿ ಅಂತ ಹೇಳ್ತೀವಿ. ಮತ್ತು ಪ್ರತಿಯೊಬ್ಬ ಮಹಿಳೆಯರು, ಈಗ ನಾನು ನೋಡ್ತೀನಿ ಎಲ್ಲ ಮಹಿಳೆಯರು ಪ್ರತಿಯೊಂದು ಹಂತದೊಳಗೆ ಭಾಗವಹಿಸ್ತಾರೆ. ಈ ಸ್ವಾಮಿ ಜಾತ್ರೆ ಒಳಗೆ ಅಂದ್ರೆ ವಿಶೇಷ ಏನಂದ್ರೆ ರೊಟ್ಟಿ ಜಾತ್ರೆ ಮತ್ತು ಪ್ರತಿದಿನ ಪ್ರವಚನ. ನಮ್ಗೆ ಅಜ್ಜವ್ರು ಹೇಳ್ತಿದ್ರು, ರೊಟ್ಟಿ ಯಾವ ರೀತಿ ತನ್ನ ಭಾವವನ್ನು ಬದಲಾವಣೆ ಮಾಡ್ತೈತಿ, ಜೋಳದಿಂದ ರೊಟ್ಟಿ ಯಾವ ರೀತಿ ಬದಲಾವಣೆ ಮಾಡ್ತೈತಿ ಅಂತೇಳಿ. ಅವಾಗ ಅಜ್ಜರೊಂದು ಲಿಂಗಕ್ಕಾದಂಥ ಪೂಜ್ಯರು ತೋಂಟದಾರ್ಯರು ಅವ್ರು ಹೇಳ್ತಿದ್ರು, ಗಂಭೀರಮಠದ ಅಜ್ಜವರು, ಜೋಳ ಬಿತ್ತುವಾಗ ಭೂಮಿ ಒಳಗೆ ನಾನು ಭೂಮಿ ಒಳಗೆ ಹಾಕಿದ್ರಲ್ಪ ಅಂತಂತಿತ್ತು. ಆಮೇಲೆ ನೀರು ಬಿಡ ಅಂತ, ನೀರು ಬಿಟ್ಟರು ಬಿಡು ನಾ ಮಳಿಗೆ ಎಕ್ತೀನಿ ಅಂತಿತ್ತು. ಮಳಿಕೆ ಆದಮೇಲೆ ದಂಟಾಗಿ ಮತ್ತು ತೆನೆಯನ್ನು ಬಿಟ್ಟು ಆ ತೆನೆಯನ್ನು ಕೊಯ್ಯಾಗ ಮತ್ತೆ ಕೊಯ್ಯಾಕತ್ರಲ್ಪ ನನ್ನ ಅಂತಿತ್ತು. ಅವಾಗ ಕೊಯ್ದ ಮೇಲೆ ರಾಶಿ ಮಾಡೋದು. ಅವಾಗ ಈಗೆಲ್ಲ ಮಿಷನ್ ಬಂದಾವು. ಅವಾಗ ರೂಲರ್ ಹೊಡೆದು ಅವಾಗ ಮತ್ತೆ ಕಲ್ಲಿನ ತೆಳಗೆ ನನಗೆ ಹಾಕಿದ್ರಲ್ಲ ಅಂತ ಹೇಳ್ತಿತ್ತಂತ. ಅವಾಗ ಕಲ್ಲಿನ ತೆಳಗೆ ಹಾಕತ್ಲೇನ ಮತ್ತು ತೂರಂತ್ರನೇ ನಾನೆಲ್ಲ ಸ್ವಚ್ಛ ಮಾಡಿದ್ರು ಭದ್ರವಾಗಿ ತುಂಬಿಡ್ತಾರೆ, ಗಿರ್ನಿಗೆ ಹಾಕಿಸ್ತಾರೆ. ಅದನ್ನೆಲ್ಲ ಮತ್ತು ಗಿರ್ನಿ ಒಳಗೆ ಬೀಸಾಕ್ಲೇನ ನನ್ನ ಕಲ್ಲೊಳಗೆ ಬೀಸಾಕತ್ರಿ ಹಿಂಗೆ ಎಲ್ಲ ಬೇಸರ ಪಟ್ಕೊಂಡು ತಿಂತಂತ. ಆಮೇಲೆ ಏನು ಮಾಡ್ತು, ಆ ರೊಟ್ಟಿಯನ್ನು ಹಿಟ್ಟು ಬಿಸಿನೀರೊಳಗೆ ಹಿಟ್ಟನ್ನು ಕಾಲಿಸಿ ಹಾಕಿದಾಗ ಬೆಂಕಿ ಮೇಲೆ ಹಾಕತ್ಲೇನ ಮತ್ತು ಮನಸ್ಸಿಗೆ ನೋವು ಆದಾಗ ನೀರನ್ನು ಹಚ್ಚಿದಾಗ ನಾನು ಅಮೃತ ಆಗ್ತೀನಿ ಅಂಥೇಳಿ ಮತ್ತು ಶಾಂತವಾಗಿ ಇಡೀ ಗುರು ಬಸವನನ್ನು ನೆನೆಸಿ ನಾನು ಎಲ್ಲ ಹೊಟ್ಟೆಯನ್ನು ತುಂಬಿಸ್ತೀನಿ ಅಂತ ಸಂತೋಷವನ್ನು ಪಡ್ತಿತ್ತಂತ ಈ ಅಜ್ಜಾರು ಈ 35 ವರ್ಷದಿಂದ ಈ ಕಥೆಯನ್ನು ಹೇಳಿದ್ರು. ಅವಾಗ್ಲಿಂತ್ರ ಪ್ರತಿದಿನ ನಾವು ರೊಟ್ಟಿ ಮಾಡೋಕೆ ಅನ್ನ ಅನಿಸ್ತಿತ್ತು. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನೆನೆಸ್ಕೊಂಡು ಮಾಡ್ತಿರ್ತೀವಿ. ಆಮೇಲೆ ಇದು ಎಲ್ಲಿ ಹೋದ್ರೂ ನಮ್ಮ ಸಿರೋಳದೊಳಗೆ ಆಗುವಂಥ ಜಾತ್ರೆ ಮತ್ತೆ ಎಲ್ಲಿ ಆಗೋದಿಲ್ಲ. ಎಲ್ಲರೂ ಹೇಳ್ತಾರೆ, ನಿಮ್ಮೂರು ಜಾತ್ರೆ ಯಾವಾಗ್ರಿ ಅಂತ ಕೇಳ್ತಾರೆ ನನಗೆ. ಯಾಕಂದ್ರೆ ವಿಶೇಷವಾಗಿ ರೊಟ್ಟಿ ಪ್ರಸಾದವನ್ನು ಸೇವನೆ ಮಾಡುವಂಥದ್ದು ಮತ್ತು ಇಲ್ಲೇ ಬಾಣವನ್ನು ತಯಾರು ಮಾಡ್ತಾರೆ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಅಗಸಿನ ಚಟ್ನಿ ಮತ್ತು ಬಜ್ಜಿ ಪಲ್ಯ, ಎಲ್ಲ ಥರದ ತರಕಾರಿಗಳು ಮತ್ತು ಎಲ್ಲ ಥರದ ದ್ವಿದಳ ಧಾನ್ಯಗಳು ಮತ್ತು ಏಕದಳ ಧಾನ್ಯಗಳನ್ನು ಮಿಶ್ರಣ ಮಾಡಿ ಬಜ್ಜಿ ಪಲ್ಯ ಅಂತ ಮಾಡ್ತೀವಿ. ಈ ಬಜ್ಜಿ ಪಲ್ಯ ಏನು ಮಾಡಿದ್ದು ಎಲ್ಲರೂ ಬರ್ತಾರೆ, ಎಷ್ಟು ಚೆನ್ನಾಗಾಗೈತೆ ಅಂತೇಳಿ. ನಾನು ಸಮಾಜ ಸೇವೆಯನ್ನು ಮಾಡುವಂಥ ಧರ್ಮಸ್ಥಳ ಸೇವೆ ಸಂಸ್ಥೆಗೆ ಕೆಲಸ ಮಾಡ್ತೀನಿ. ಅವರು ಕೇಳ್ತಿರ್ತಾರೆ, ಮೇಡಮ್ ನಿಮ್ಮ ಜಾತ್ರೆ ಯಾವಾಗೈತ್ರಿ ಅಂಥೇಳಿ. ಅವರು ಯಾಕ್ರಿ ಏನಂತಲೇ, ನಾವು ಕರಿಂಡಿ ಮತ್ತು ರೊಟ್ಟಿ ಬಜ್ಜಿ ಪಲ್ಯನ ಸೇವನೆ ಮಾಡೋಕೆ ಬರಬೇಕು ಪ್ರಸಾದವನ್ನು ಅಂಥೇಳಿ ನಾವೆಲ್ಲ ಹೇಳಿದ್ವಿ. ಈಗ ಪ್ರತಿಯೊಬ್ಬ ಮಹಿಳೆಯರು ಈ ಪಕ್ಕದ ಊರು ರಡ್ಡೇನಾಗ್ನೂರು ಅಂಥೇಳಿ ಆ ಮಹಿಳೆಯರು ಯಾವಾಗಲೂ ಜಾತ್ರೆಗೆ ಅಂತ ಬರ್ತಿದ್ರು. ಈ ಸಲ ಸಮಾಜ ಸೇವೆ ಮಾಡೋಣ ಅಂಥೇಳಿ ಅವರು ಬಂದು ಈ ಸೇವೆಯಲ್ಲಿ ಭಾಗವಹಿಸಿದ್ರು, ಭಾಳ ಖುಷಿಪಟ್ಟರು. ಆಮೇಲೆ ಎಲ್ಲ ಮಹಿಳೆಯರಿಗೂ 35 ನಂತರ ನೋಡ್ತೀನಿ ಈ ಥರ ಜಾತ್ರೆ ಮತ್ತೆ ಎಲ್ಲಿ ಆಗೋದು. ನಮ್ಮದು ಗುರುಬಸವನ ಅನುಗ್ರಹ ಮತ್ತು ನಮ್ಮ ಪೂಜ್ಯರ ಅನುಗ್ರಹ ಸದಾ ನಮ್ಮ ಮೇಲೆ, ನಮ್ಮ ಊರಿನ ಮೇಲೆ ಇದೇ ರೀತಿಯಲ್ಲಿ ಅಂತ ಆಶಿಸುತ್ತಾ ನನಗಿಲ್ಲಿ ನನ್ನ ಅನುಭವವನ್ನು ಹಂಚ್ಕೊಳ್ಳಿಕ್ಕೆ. ತಸ್ಮೈ ಶ್ರೀ ಗುರುವೇ ನಮಃ. ಇದು ಗುರುಮಠ ಆದ್ದರಿಂದ ನಾವು ಶಿರೋಳ ಗ್ರಾಮದ ಭಕ್ತರನ್ನು ಹಿಡಿದು ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಗ್ರಾಮಸ್ಥರು ಎಲ್ಲರೂ ಸೇರಿ ಮಾಡುವಂತಹ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ರೊಟ್ಟಿ ಊಟ ಎಂದೇ ಪ್ರಸಿದ್ಧವಾದ ಸಿದ್ಧಲಿಂಗ ಶ್ರೀ ಮಹಾಸ್ವಾಮಿಗಳು ಹೇಳಿಕೊಟ್ಟಂತಹ ಪರಂಪರೆ ಇದು ರೊಟ್ಟಿ ಜಾತ್ರೆ. ಅದರಂತೆ ನಮ್ಮ ಹಿಂದಿನ ಗುರುಗಳಾದ ಶ್ರೀ ಗುರುಬಸವ ಮಹಾಸ್ವಾಮಿಗಳವರು, ಗುರುಗಳಾದ ಶ್ರೀ ಶಾಂತಲಿಂಗ ಮಹಾಸ್ವಾಮಿಗಳು ಇದೇ ಪರಂಪರೆಯನ್ನು ಸಮಂಜಸವಾಗಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಈ ರೊಟ್ಟಿ ಜಾತ್ರೆ ಅಂದರೆ ಇಲ್ಲಿ ನಾವು ಯಾವುದೇ ಥರನಾದ ಜಾತಿ ಭೇದ ಮಾಡೋಂಗಿಲ್ಲ.
ಸರ್ವಧರ್ಮದ ಸಮನ್ವಯವಾದ ಜಾತ್ರೆ ಇದಾಗಿರುತ್ತದೆ. ಆ ಜಾತಿಯವರು ಈ ಜಾತಿಯವರು ಅವರು ರೊಟ್ಟಿ ಕೊಡಲಿ ಇವರು ರೊಟ್ಟಿ ಕೊಡಲಿ ಏನಿಲ್ಲ, ಎಲ್ಲರೂ ರೊಟ್ಟಿ ಮಾಡ್ಕೊಂಬರ್ತಾರೆ. ಎಲ್ಲರೂ ಪಲ್ಯದೊಳಗೆ ಕೆಲಸ ಮಾಡುವೊಳಗೆ ಭಾಗವಹಿಸ್ತಾರೆ. ಎಲ್ಲರೂ ಸೇರಿ ಜಾತಿ ಭೇದ ಇಲ್ಲದೆ ಅಡುಗೆ ತಯಾರು ಮಾಡ್ತಾರೆ. ಎಲ್ಲರೂ ಸೇರಿ ಊಟ ಮಾಡ್ತಾರೆ. ಇದು ಒಂದು ಕೋಮು ಸೌಹಾರ್ದತೆಯ ಜಾತ್ರೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ತೋಟದಾರಿ ಮಠದ ಗುರುಗಳು ಹೇಳಿದ ಪ್ರಕಾರ, ನಮ್ಮ ಹಿಂದಿನ ಗುರುಬಸ್ ಸ್ವಾಮಿಗಳು ನಡೆಸ್ಕೊಂಬಂದ ಪ್ರಕಾರ ಈಗಿನ ಗುರುಗಳು ಸಹ ಇದನ್ನು ನಡೆಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಲಿಕ್ಕತ್ತಾರೆ. ಅದೇ ರೀತಿಯಾಗಿ ನಾವು ರೊಟ್ಟಿ ಜಾತ್ರೆ ಅಂತೇಳಿ ಏನು ಉತ್ತರ ಕರ್ನಾಟಕ ಶೈಲಿಯ ಬಾಣದ ಉಂಡಿ ಮತ್ತು ರೊಟ್ಟಿ, ಕರಿಂಡಿ, ಆಮೇಲೆ ಅಕ್ಷಿ ಚಟ್ನಿ, ಆಮೇಲೆ ಕಟಕ್ ರೊಟ್ಟಿ, ಇದೆಲ್ಲ ಕೂಡಿ ಎಲ್ಲರೂ ತೋರಿಸ್ಬೇಕು. ಆ ರೊಟ್ಟಿ ಜಾತ್ರೆ ವಿಶೇಷತೆ ಏನು, ಅದರ ಪ್ರಾಮುಖ್ಯತೆ ಏನು, ಇದರಿಂದ ಭಕ್ತರಿಗೆ ಆಗುವ ಲಾಭಗಳೇನು, ಅದನ್ನು ಇವತ್ತು ಪೂಜ್ಯ ಶಾಂತಲಿಂಗ ಮಹಾಸ್ವಾಮಿಗಳಿಂದ ತಿಳ್ಕೊಳ್ಳೋಣ. ಅವ್ರು ಏನು ಹೇಳ್ತಾರೆ ಈ ಜಾತ್ರೆ ಕುರಿತು, ಈ ಭಕ್ತರ ಕುರಿತು, ಈ ಜಾತ್ರೆಯ ವಿಶೇಷತೆಗಳೇನು, ಈ ಜಾತ್ರೆಯಲ್ಲಿ ನಡ್ತಕ್ಕಂಥ ಕೆಲವಷ್ಟು ಕಾರ್ಯಕ್ರಮಗಳು, ಹಾಗೆ ಬಂದಂಥ ಭಕ್ತರು ಅವು ಯಾವ್ಯಾವ ರೀತಿ ತಮ್ಮ ಕೈಲಾದಂಥ ಭಕ್ತಿ ಸೇವೆಯನ್ನು ಸರ್ವರಿಗೂ ಶರಣಾರ್ಥಿಗಳು. ಶಾಂತಲಿಂಗ ಸ್ವಾಮಿಗಳು, ಶಿರೋಣ ತೋಂಟದಾರ್ಯ ಮಠ ಹಾಗೂ ಬೈರನಟ್ಟಿ, ಇಲ್ಲಿವರೆಗೆ ತಾವೆಲ್ಲ ಈ ಮಾಧ್ಯಮದ ಮೂಲಕ ಜಾತ್ರೆಯ ಸೊಗಡನ್ನು ನೋಡ್ತಾ ಇದ್ದೀರಿ. ಈ ರೊಟ್ಟಿಯ ರಾಶಿಯನ್ನು ನೋಡ್ತಾ ಇದ್ದೀರಿ. ನಮ್ಮ ದೇಶ ಬಹುತ್ವ ಭಾರತ ಅಂತ ಕರಿತೀವಿ. ಬಹು ಭಾಷೆ, ಬಹು ಜಾತಿ, ಬಹು ಜನಾಂಗ, ಬಹು ಸಂಸ್ಕೃತಿ ಇರತಕ್ಕಂಥ ದೇಶ ಈ ಜಗತ್ತಿನಲ್ಲಿ ಯಾವುದಾದ್ರೂ ಅದು ಭಾರತ ಅಂತಕ್ಕಂಥ. ಎಲ್ಲ ಭಾಷೆ, ಜನ, ಸಂಸ್ಕಾರ, ಸಂಸ್ಕೃತಿ ಇದ್ದರೂ ಬಹುತ್ವದಲ್ಲಿ ಏಕತ್ವದಿಂದ ಬದುಕ್ತಕ್ಕಂಥ ದೇಶ ಅಂದರೆ ಅದು ಭಾರತ ಅನ್ನುವಂಥ ಆ ಮಾಲಿಕೆಯಲ್ಲಿನೇ ಈ ಬಹುತ್ವ ಭಾರತದ ತತ್ವಗಳನ್ನು ಹೊಂದಿರತಕ್ಕಂಥ ಈ ರೊಟ್ಟಿ ಜಾತ್ರೆ ಅನ್ನುವಂಥ ಈ ರೊಟ್ಟಿ ಜಾತ್ರೆ ಹಿಂದೂ, ಮುಸ್ಲಿಂ, ಲಿಂಗಾಯತರು, ಆನಂತರ ಜೈನರು, ಪಾರ್ಸಿಗಳು, ಆನಂತರ ದಲಿತ ಸಮುದಾಯದವರು, ಎಲ್ಲ ನೇಕಾರ ಜನಾಂಗ, ಲಿಂಗಾಯತ ಎಲ್ಲ ಜನರೂ, ಎಲ್ಲ ತಾಯಂದಿರು ಮಾಡಿಕೊಟ್ಟಿರ್ತಕ್ಕಂಥ ರೊಟ್ಟಿಗಳಿವೆ. ಒಂದು ಕಡೆ ಹೇಳ್ತಾರೆ, ರೊಟ್ಟೆ ಮುರಿದು ಸಂಪಾದಿಸಿದ ರೊಟ್ಟಿ ದೇವಲೋಕದ ಅಮೃತಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಜನಾಂಗದವರು ಮಾಡಿಕೊಟ್ಟಿರ್ತಕ್ಕಂಥ ರೊಟ್ಟಿಗಳಿವೆ. ಈ ರೊಟ್ಟಿ ಜೊತೆಗೆ ಭಾಳ ಸತ್ವಯುತವಾಗಿರ್ತಕ್ಕಂಥ ಪದಾರ್ಥ ಅಂದ್ರೆ ಪಲ್ಯ, ಆಮೇಲೆ ಬಾಣ, ಅದ್ರ ಜೊತೆಗೆ ಅಗಸಿ ಚಟ್ನಿ, ಈ ಉತ್ತರ ಕರ್ನಾಟಕದ ಸುಪ್ರಸಿದ್ಧವಾಗಿರ್ತಕ್ಕಂಥ ಕರಿಂಡಿ ಅಂತ ಮಾಡ್ತಾರೆ. ಆ ಎಲ್ಲದರ ಮಧ್ಯದಲ್ಲಿ ರೊಟ್ಟಿಯನ್ನು ಸವಿಯೋದೇ ಒಂದು ಈ ಜಾತ್ರೆಯ ಒಂದು ಸೊಗಸು ಅನ್ನುವಂಥ. ಬಸವಾದಿ ಶರಣರು ಕಾಯಕ ದಾಸೋಹದ ಬಗ್ಗೆ ಭಾಳ ದೊಡ್ಡ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ. ಅದರ ನಂತರ ತೋಂಟದ ಸಿದ್ಧಲಿಂಗ ಶಿವಗಳು ಕಾಯಕದ ಬಗ್ಗೆ, ದಾಸೋಹದ ಬಗ್ಗೆ ಕೊಟ್ಟಿರ್ತಕ್ಕಂಥ ಕಲ್ಪನೆ. ಅದರ ನಂತರದಲ್ಲಿ ನಮ್ಮ ಗದಗಿನ ಜಗದ್ಗುರು ತೋಂಟದಾರ್ಯ ಮಠದ 19ನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸದ್ಯದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳ ಒಂದು ಅವರ ಅಪ್ಪಣೆ ಮೇರೆಗೆ ನಡೀತಕ್ಕಂಥ ಜಾತ್ರೆ. ಈ ಮಠದ ಪೂಜ್ಯರಾದ ಲಿಂಗೈಕ್ಯ ಗುರುಬಸವ ಮಹಾಸ್ವಾಮಿಗಳ ಹಾಗೂ ಸಿದ್ಧಲಿಂಗ ಶ್ರೀಗಳವರ ಒಂದು ಇಚ್ಛೆ ಮೇರೆಗೆ ಈ ರೊಟ್ಟಿ ಜಾತ್ರೆ ಪ್ರಾರಂಭ ಆಗಿದ್ದು ಬಹುಶಃ 30-35 ವರ್ಷಗಳಿಂದ ನಡೆದಿರ್ತಕ್ಕಂಥ ಈ ಜಾತ್ರೆ ಅದು ರೊಟ್ಟಿ ಊಟದ ಮೂಲಕ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ, ಚೀಲು ಜೋಳದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ರೊಟ್ಟಿ ಜಾತ್ರೆ ಇವತ್ತು 25 ಚೀಲಗಳ ರೊಟ್ಟಿ, 10 kg ಕರಿಂಡಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಜಾತ್ರೆ ಇವತ್ತು 6-7 ಕ್ವಿಂಟಲ್ ಕರಿಂಡಿ ಇವತ್ತು ಇಲ್ಲಿ ಬರ್ತಿದೆ. ಅದರ ಜೊತೆಗೆ 2-3 ಕ್ವಿಂಟಲ್ ಬಾಣ,
ಅನೇಕ ಬೇರೆ ಬೇರೆ ಅಗಸಿ ಚಟ್ನಿ, ಹೀಗೆ ಅನೇಕ ಖಾದ್ಯಗಳನ್ನು ಎಲ್ಲ ಜಾತಿ ಜನಾಂಗದವರು ಅಡುಗೆ ಮಾಡ್ತಾರೆ. ಎಲ್ಲ ಜನಾಂಗದವರು ಇಲ್ಲಿ ಪ್ರಸಾದ ಮಾಡ್ತಾರೆ. ಅದಕ್ಕಾಗಿ ಏನು ಕುವೆಂಪು ಅವರು ಹೇಳುವ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಯಾವುದು ಅಂತಂದರೆ ನಮ್ಮ ಶಿರೋಳದ ರೊಟ್ಟಿ ಜಾತ್ರೆ ಅನ್ನೋದನ್ನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಅಂಥ ರೊಟ್ಟಿ ಜಾತ್ರೆಯ ಸೊಬಗು ಜನಮಾನಸಕ್ಕೆ ತಲುಪತಕ್ಕಂಥ, ಇಡೀ ಉತ್ತರ ಕರ್ನಾಟಕದ ಗಟ್ಟಿ ಊಟ ಅಂದರೆ ಅದು ರೊಟ್ಟಿ. ಆ ರೊಟ್ಟಿ ಜೊತೆಗೆ ನಮ್ಮ ಪೂಜ್ಯ ಜಗದ್ಗುರುಗಳ ಆಸೆ ಏನಿತ್ತಂತಂದರೆ ಜಾತ್ರೆಗಳು ಜನ ಸೇರಿ ಉತ್ತತ್ತಿ ಬಾಳೆಹಣ್ಣು ತೇರಿಗೆ ಎಸೆದು ಜಾತ್ರೆಗಳು ಏನು ಅಂತಂದರೆ ಅಲ್ಲಿರ್ತಕ್ಕಂಥ ಪರಿಸರವನ್ನು ಕಶ್ಮಲ ಮಾಡ್ತಕ್ಕಂಥ ಜಾತ್ರೆಗಳಾಗಬಾರ್ದು. ಜಾತ್ರೆಗಳು ಏನಾಗಬೇಕಂದ್ರೆ ಜನಜಾಗೃತಿಯನ್ನು ಮಾಡ್ತಕ್ಕಂಥ ಜಾತ್ರೆಗಳಾಗಬೇಕು. ಆ ಜಾತ್ರೆಗಳ ಮೂಲಕ ಆರೋಗ್ಯ ಕಾಯುವಂಥ ಜಾತ್ರೆ ಆಗಬೇಕು. ಕ್ರೀಡೆ ಪೋಷಣೆ ಮಾಡ್ತಕ್ಕಂಥ ಜಾತ್ರೆ ಆಗಬೇಕು. ನಾವು ದೇಶೀಯ ಆಹಾರವನ್ನು ತೆಗೆದುಕೊಳ್ಳತಕ್ಕಂಥ ಒಂದು ತಿಳುವಳಿಕೆ ಕೊಡ್ತಕ್ಕಂಥ ಜಾತ್ರೆಗಳಾಗಬೇಕು. ಅದರ ಜೊತೆಗೆ ಇನ್ನು ಮಕ್ಕಳಿಗಾಗಿ, ಯುವಕರಿಗಾಗಿ, ವೃದ್ಧರಿಗಾಗಿ ಉಪಯುಕ್ತವಾಗತಕ್ಕಂಥ ಕಾರ್ಯಕ್ರಮ ನಡಿಬೇಕು ಅನ್ನೋದು ಅದು ಅವರ ಇಚ್ಛೆಯಾಗಿತ್ತು ಅನ್ನುವಂಥ ಈ ದೇಶದಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥ ಈ ಜಾತ್ರೆಗಳನ್ನು ವಿಕೇಂದ್ರೀಕರಣ ಮಾಡಿರ್ತಕ್ಕಂಥ ಪೂಜ್ಯರು ನಮ್ಮ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು. ಈ ಮಾತು ಯಾಕೆ ಹೇಳ್ತೀನಿ ಅಂತಂದರೆ ಅವರು ಅನೇಕ ಅವರ ಶಾಖಾ ಮಠಗಳಲ್ಲಿ, ಅವರ ಮೂಲ ಮಠ ತೋಂಟದಾರ್ಯ ಮಠ ಮತ್ತು ಡಂಬಳದಲ್ಲಿ ಗದಗಿನಲ್ಲಿ ಜಾತ್ರೆಗಳಿಗಾಗಿಯೇ ಒಂದು ಸಮಿತಿಯನ್ನು ರಚನೆ ಮಾಡಿ ಅದು ಜಾತ್ಯತೀತ ವ್ಯಕ್ತಿಗಳನ್ನು ಅದರಲ್ಲಿ ತೊಡಗಿಸೋದ್ರ ಜೊತೆಗೆ ಇವನಮ್ಮವನೆಂದೆನಿಸಯ್ಯ ಅನ್ನುವ ಬಸವಣ್ಣನವರ ವಚನಕ್ಕೆ ಸರಿಸಾಟಿಯಾಗಿ ನಡೆದುಕೊಂಡಿರ್ತಕ್ಕಂಥವರು ಪೂಜ್ಯರು. ಅವರ ಮಠದ ಶಾಖಾ ಮಠ ಈ ಮಠ. ಹಾಗಾಗಿ ಈ ಊರಿನಲ್ಲಿ ಎಲ್ಲ ಜನಾಂಗದವರು ಅದಾರ. ಎಲ್ಲ ಜನಾಂಗದವ್ರೂ ರೊಟ್ಟಿ ಮಾಡಿಕೊಟ್ಟಾರ. ಈ ರೊಟ್ಟಿ ನಮ್ಮ ಮಠದಲ್ಲಿ ಈ ಕೊಠಡಿಯಲ್ಲಿ ಅದಾವ. ಇದು ಯಾರ ರೊಟ್ಟಿ, ಯಾರು ಮಾಡಿದ ರೊಟ್ಟಿ ಗೊತ್ತಾಗೋದಿಲ್ಲ. ರೊಟ್ಟಿಯ ಧರ್ಮ ಏನಂದ್ರೆ ಅದು ಹೊಟ್ಟೆ ತುಂಬಿಸುವಂಥ ಧರ್ಮ. ಹಾಗಾಗಿ ಅಂತಹ ಹೊಟ್ಟೆ ತುಂಬಿಸೋದು ಜೊತೆಗೆ ಈ ಜಾತ್ರೆ ಪ್ರಾರಂಭ ಆಗೋದಕ್ಕಿಂತ 20 ದಿವಸ ಮೊದಲು ಅಂದರೆ ಈ ವರ್ಷ ಡಿಸೆಂಬರ್ 31ರಿಂದ ನಾಳೆವರೆಗೆ ಶ್ರೀಮದ್ ಅತನಿ ಶಿವಗಳ ಪುರಾಣ ಪ್ರವಚನ ಇಲ್ಲಿ ನಡೆದು ಬಂದದ್ದುಂಟು ಅನ್ನುವಂಥ ಪುರಾಣ ಪ್ರವಚನ ಮಾಡೋದ್ರ ಜೊತೆಗೆ ದಿನಂಪ್ರತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ದಾಸೋಹ ನಡೀತದೆ. ಅತನಿ ಶಿವಯೋಗಿಗಳ ಒಂದು ಜೀವನ ದರ್ಶನ ಪ್ರವಚನ ಇಲ್ಲಿ ನಡೀತಾ ಇದೆ. ಪ್ರತಿ ದಿವಸ 2,000ಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿ ಆ ಪ್ರವಚನದ ಉಪಯುಕ್ತತೆಯನ್ನು ಪಡೀತಾರೆ. ಅದರ ಜೊತೆಗೆ ಆರೋಗ್ಯ ಶಿಬಿರ ಇರ್ಬೋದು, ಶಕ್ತಿ ಪ್ರದರ್ಶನ, ಸಂಗ್ರಾಣಿ ಕಲ್ಲು ಎತ್ತುವಂಥ ಪ್ರದರ್ಶನ, ಕುಸ್ತಿ ಪ್ರದರ್ಶನ, ಹೀಗೆ ಅನೇಕ ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಈ ವರ್ಷದ ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯ ಎಲ್ಲ ಸಮಾನ ಮನಸ್ಕ ಯುವಕರು ಅದರ ಪದಾಧಿಕಾರಿಗಳಾಗಿರೋದರಿಂದ ಈ ಊರಿನ ಸಮಸ್ತ ಸಮಾಜದ ಎಲ್ಲ ಹಿರಿಯರು ಅವರಿಗೆ ಸಹಕರಿಸೋದರಿಂದ ಈ ಜಾತ್ರೆ ಭಾಳಷ್ಟು ಸರಳವಾಗಿ ನಡೆದಿದೆ ಅನ್ನುವಂಥದ್ದು. ಈಗಾಗಲೇ ಅನೇಕರು ಮಾತನಾಡಿದ್ದಾರೆ. ಆ ರೊಟ್ಟಿಗಳನ್ನು ಯಾವ ರೀತಿ ಮಠಕ್ಕೆ ತಲುಪಿಸ್ತಾರೆ ಅನ್ನೋದನ್ನು ನೀವೆಲ್ಲ ಜಾನಪದ ಶೈಲಿಯಲ್ಲಿ ಅದನ್ನೆಲ್ಲ ನೋಡಿದ್ದೀರಿ. ಅಂತಹ ಒಂದು ಜಾತ್ರೆಗೆ ರೂಪ ಕೊಟ್ಟವರು ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು, ಸಿದ್ಧಲಿಂಗ ಮಹಾಸ್ವಾಮಿಗಳು, ಸದ್ಯದ ಜಗದ್ಗುರು ತೋಂಟದಾರ್ಯ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಸಿದ್ದರಾಮ ಮಹಾಸ್ವಾಮಿಗಳ ಒಂದು ಆಶೀರ್ವಾದ, ಅವರ ಆದೇಶ, ಅವರ ಅಪ್ಪಣೆ ಮೇರೆಗೆ ಈ ಜಾತ್ರಾ ಮಹೋತ್ಸವ ನಡೀತದೆ. ಕರ್ನಾಟಕದ ಜನ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯದ ಜನ ಭಾಗವಹಿಸ್ತಾರೆ. ಈ ಊರಿನಿಂದ ಭಾಳಷ್ಟು ಜನ ವಿಶೇಷ ಅಂತಂದರೆ ಯೋಗ ದಿನ ಆಚರಣೆ ಬಂದ ಮೇಲೆ ಸಮೂಹ ಸನ್ನಿಯಾಗಿ ಯೋಗ ಇವತ್ತು ಭಾಳಷ್ಟು ಜನ ಹಚ್ಚಿಕೊಂಡಿದ್ದಾರೆ. ಇಲ್ಲಿ ಕಳೆದ 45 ವರ್ಷದಿಂದ ದಿನಂಪ್ರತಿ ಯೋಗ ದಿನ ಇಲ್ಲಿ ನಡೀತದೆ ಅನ್ನುವಂಥ ಗದಗಿನ KS ಪಲ್ಯದವರು ಇಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಯೋಗ ಶಾಲೆ, ಇಲ್ಲಿಯ ರುದ್ರಪ್ಪ ಕೊನ್ನೂರವರು. ನಿಮಗೆ ಹೇಳಬೇಕು ಅಂತಂದರೆ ಬಹುಶಃ ಈ ಊರಿನ 36-37 ಜನ ಯೋಗ ಶಿಕ್ಷಕರು ಮತ್ತು ದೂರದ ವಿಯೆಟ್ನಾಂ ದೇಶದಲ್ಲಿ ಯೋಗ ಶಿಕ್ಷಕರಾಗಿ ಕಾರ್ಯ ಮಾಡ್ತಾರೆ ಅಂತಂದರೆ
ಅದಕ್ಕೆ ಪೂಜ್ಯ ಜಗದ್ಗುರುಗಳು ಈ ಮಠದಲ್ಲಿ ಹಂಪಸಾಗರ ಮರಿದೇವರ ಪರ್ವತ ಯೋಗ ಪಾಠಶಾಲೆ ಅನ್ನೋದನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅದಕ್ಕೆ ಪಾಲನೆ ಪೋಷಣೆ ಕೊಟ್ಟರು ಅಂತ ಹೇಳಿ ಇಷ್ಟು ಯೋಗ ಬೆಳೆದಿದೆ. ಅದಕ್ಕಾಗಿ ಈ ಊರಿನ ಎಲ್ಲ ಯೋಗ ಸಾಧಕರು, ಯೋಗ ಪ್ರೇಮಿಗಳು, ಆಮೇಲೆ ಎಲ್ಲ ಇವತ್ತು ಅನೇಕರು ಸುತ್ತಮುತ್ತಲಿನ ಗ್ರಾಮದ ಸಮಸ್ತರು ನಮ್ಮ ಜಿಲ್ಲೆಯಲ್ಲಿ ಶಿರೋಳ ಅಂತಂದರೆ ಅದು ಯೋಗ ಗ್ರಾಮ ಶಿರೋಳ ಅಂತ ಇವತ್ತು ಕರೀತಾರೆ ಎನ್ನುವಂಥದ್ದು. ಹಾಗಾಗಿ ಅಂತಹ ಒಂದು ಯೋಗದ ಅನೇಕ ಕೆಲವು ಭಂಗಿಗಳು ಈ ಕಾರ್ಯಕ್ರಮದಲ್ಲಿ ನಡೀತವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲ ಈ ಮಾಧ್ಯಮದ ಮೂಲಕ ಇದನ್ನೆಲ್ಲ ಚಿತ್ರೀಕರಣ ನೋಡಿದ್ದೀರಿ. ನೀವು ನಾಳೆಲ್ಲ ನಾಳ್ದು 19ನೇ ತಾರೀಕು ರವಿವಾರ ಸಾಯಂಕಾಲ ಗಟ್ಟಿಯಾಗಿರ್ತಕ್ಕಂಥ ಆರೋಗ್ಯಕ್ಕೆ ಪೂರ್ಣತೆ ಕೊಡ್ತಕ್ಕಂಥ ರೊಟ್ಟಿ ಜಾತ್ರೆ ನಡೀತದೆ. ಆ ರೊಟ್ಟಿ ಜಾತ್ರೆಯಲ್ಲಿ ಪಾಲ್ಗೊಂಡು